ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಯಶೋಧ. ನಮ್ಮನೇಲಿ ಇವತ್ತು ಮದ್ದೂರು ವಡೆ ಮಾಡ್ತಾಯಿದ್ದೀನಿ. ಆ ರೆಸಿಪಿನ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಮದ್ದೂರು ವಡೆ ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ಅರ್ಧ kg ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಈ ರೀತಿ ಉದ್ದುದಕ್ಕೆ ಹೆಚ್ಕೊಳ್ಳಿ. ಮದ್ದೂರು ವಡೆಗೆ ಈರುಳ್ಳಿನೇ ಮುಖ್ಯವಾಗಿ ಬೇಕಾಗಿರುವಂಥ ಸಾಮಗ್ರಿ ಮತ್ತು ವಡೆಗೆ ರುಚಿನೂ ಸಹ ಕೊಡುತ್ತೆ. ಇಲ್ಲಿ ನಾನು ಅರ್ಧ kg ತೊಗೊಂಡು ಉದ್ದುದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಒಂದು 5ರಿಂದ 6 ಎಸಳು ಕರಿಬೇವು ತೊಗೊಂಡು ನೀಟಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ಖಾರಕ್ಕೋಸ್ಕರ 7ರಿಂದ 8 ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ನಿಮಗೆ ಖಾರ ಸಾಕಾಗಿಲ್ಲ ಅಂದರೆ ಇನ್ನೊಂದೆರಡು ಮೆಣಸಿನ್ಕಾಯಿ ಹೆಚ್ಕೊಂಡು ಹಾಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಒಂದು ಅರ್ಧ ಕಪ್ಪು ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸೇರಿಸ್ತಾ ಇದ್ದೀನಿ. ಇದು ಸೇರಿಸಲೇಬೇಕು. ಈ ರೀತಿ ಬಿಸಿ ಮಾಡಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿಯಲ್ಲಿರುವಂತಹ ನೀರೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಈ ರೀತಿ ನೀರು ಬಿಟ್ಕೊಳ್ಳೋದ್ರಿಂದ ಮದ್ದೂರು ವಡೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಅದರಿಂದ ಈ ರೀತಿ ನೀಟಾಗಿ ಕಳಿಸ್ಕೊಳ್ಳಿ. ಆಗಿದೆ. ಈಗ ನಾನು ಇದಕ್ಕೆ ರವೆ ಸೇರಿಸ್ತಾ ಇದ್ದೇನೆ. ನಾನು ಇಲ್ಲಿ 1.5 ಕಪ್ಪು ರವೆ ಸೇರಿಸ್ತಾ ಇದ್ದೀನಿ. ಅರ್ಧ kg ಈರುಳ್ಳಿಗೆ 1.5 ಕಪ್ಪು ರವೆ ಸೇರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ 1.5 ಕಪ್ಪು ರವೆ ತೊಗೊಂಡಿದ್ದೀನಿ. ನೆಕ್ಸ್ಟು ಮೈದಾ ತೊಗೋಬೇಕಾಗುತ್ತೆ. ನಾನು ಇವಾಗ 1.5 ಕಪ್ಪು ರವೆಗೆ 3/4 ಕಪ್ಪು ಮೈದಾ ತೊಗೊಂಡಿದ್ದೀನಿ. ರವೆಗೆ ಅರ್ಧ ಭಾಗ ಮೈದಾ ತೊಗೊಂಡಿದ್ದೀನಿ. ನೆಕ್ಸ್ಟು ಅಕ್ಕಿ ಹಿಟ್ಟು ಹಾಕೋತೀನಿ. ನಾನು ಇಲ್ಲಿ 2 ಸ್ಪೂನು ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದು ಕ್ರಿಸ್ಪಿನೆಸ್ಗೆ ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಗರಿಗರಿಯಾಗಿ ಬರುತ್ತೆ. ಆದ್ದರಿಂದ ನಾನು ಇಲ್ಲಿ 2 ಸ್ಪೂನು ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರ ನಂತರ ನಾವು ರುಚಿಗೆ ಸ್ವಲ್ಪ ಜೀರಿಗೆ ಸೇರಿಸ್ಕೋಬೇಕಾಗುತ್ತೆ. ನಾನು ಇಲ್ಲಿ ಒಂದು 3/4 ಸ್ಪೂನು ಜೀರಿಗೆನೂ ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಕೊತಾ ಇದ್ದೀನಿ. ನೀರಂತೂ ಹಾಕಲೇಬೇಡಿ, ನೋಡಿಕೊಂಡು ಮಿತ್ಕೊಳ್ಳಿ. ನೋಡಿ, ಎಣ್ಣೆ ಈರುಳ್ಳಿಯಲ್ಲಿ ಇರುವಂಥ ನೀರೇ ಸಾಕು. ಈ ರೀತಿ ನೀಟಾಗಿ ಟೈಟಾಗಿ ಕಳಿಸ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಈ ರೀತಿ ನೀಟಾಗಿ ಕಳಿಸ್ಕೊಳ್ಳೋದ್ರಿಂದ ಒಳ್ಳೆ ಹದ ಬರುತ್ತೆ. ನಿಮಗೆ ತೋರಿಸ್ತೀನಿ ಯಾವ ರೀತಿ ಹದ ಬರುತ್ತೆ ಅಂತ ಹೇಳಿ. ಅಕಸ್ಮಾತು ಜಾಸ್ತಿ ಟೈಟ್ ಆಯಿತು ಅಂದರೆ ನೀವು ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ಮಿತ್ಕೋಬೇಕಾಗುತ್ತೆ. ನೋಡಿ, ಇದು ಕರೆಕ್ಟಾಗಿದೆ, ಟೈಟಾಗಿದೆ. ಇದನ್ನು ಬೇಗ ಉತ್ಕೊಂಡು ನಾವು ಎಣ್ಣೆಗೆ ಬಿಟ್ಕೋಬೇಕಾಗುತ್ತೆ. ಜಾಸ್ತಿ ಹೊತ್ತಿಟ್ಟರೆ ಈರುಳ್ಳಿಯಲ್ಲಿರೋ ನೀರು ಬಿಟ್ಕೊಂಡು ನೀರಾಗುತ್ತೆ. ಆದ್ದರಿಂದ ನಾವು ಈಗ ಇದನ್ನು ತಟ್ಕೊಂಡು ಕರ್ಕೊಳ್ಳೋಣ. ಇವಾಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿಯಾದ ನಂತರ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಕಾಯಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಎಣ್ಣೆ ಸ್ವಲ್ಪ ಜಾಸ್ತಿ ಉಪಯೋಗಿಸ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಉಪಯೋಗಿಸೋದ್ರಿಂದ ವಡೆಗಳು ಗರಿಗರಿಯಾಗಿ ಬರುತ್ತೆ. ಆದ್ದರಿಂದ ಈಗ ಎಣ್ಣೆ ಕಾಯಕ್ಕೆ ಬಿಡಿ. ಈಗ ನಾವು ವಡೆಗಳನ್ನ ತಟ್ಕೊಳ್ಳೋಣ. ನೋಡಿ, ಈ ರೀತಿ ಉಂಡೆ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ನೀವು ಒಂದು ಬಟರ್ ಪೇಪರ್ ಮೇಲೋ ಇಲ್ಲ ಎಣ್ಣೆ ಕವರ್ ತೊಗೊಂಡು ಈ ರೀತಿ ನೀಟಾಗಿ ಒಂದು ಸಾರಿ ಪ್ರೆಸ್ ಮಾಡಿಕೊಂಡು ನೀಟಾಗಿ ಸುತ್ತಲೂ ಇರೋವಂಥದ್ದನ್ನೆಲ್ಲ ತಟ್ಕೊಳ್ಳೋಣ. ಈ ರೀತಿ ತಟ್ಕೊಂಡು ಎಣ್ಣೆಗೆ ಬಿಟ್ಕೋಬೇಕು. ಆಗಿದೆ, ಸಾಕು. ಇಷ್ಟ ಆದರೆ ಸ್ವಲ್ಪ ದಪ್ಪವಾಗಿ ಇರಲಿ, ತೆಳುವಾಗಿ ಬೇಡ. ನೋಡಿ, ಈ ರೀತಿ ನಿಧಾನವಾಗಿ ಬಿಟ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಲೋ ಫ್ಲೇಮಲ್ಲೇ ವಡೆಗಳನ್ನ ಕರಿಬೇಕು. ಯಾಕಂದರೆ ಅದು ದಪ್ಪ ಇರುತ್ತೆ, ಒಳಗಿಂದ ಚೆನ್ನಾಗಿ ಬೇಯಬೇಕು. ಆದ್ದರಿಂದ ಈಗ ಮತ್ತೊಂದು ವಡೆಯನ್ನು ಅದೇ ರೀತಿ ತಟ್ಕೊಂಡು ಎಣ್ಣೆಗೆ ಬಿಟ್ಕೋತಾ ಇದ್ದೀನಿ. ನಾವು ದೊಡ್ಡದಾಗಿ ತಟ್ಟಿದ್ರೆ 1-2 ಬಿಡ್ಬೋದು ಅಷ್ಟೇ. ಇಲ್ಲ ಸಣ್ಣದಾಗಿ ಮಾಡಿಕೊಂಡ್ರೆ 3ರಿಂದ 4 ಬಿಡ್ಬೋದು. ಈ ರೀತಿ ಎರಡೆರಡೇ ಹಾಕ್ಕೊಂಡು ನಿಧಾನವಾಗಿ 2 ಕಡೆ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಗರಿಗರಿಯಾಗಿ ವಡೆ ಬರೋವರೆಗೂ ನಾವು ಚೆನ್ನಾಗಿ ಕರಿಬೇಕಾಗುತ್ತೆ. ಇಲ್ಲಾಂದರೆ ಒಳಗಡೆ ಮೆದುವಾಗಿರುತ್ತೆ, ಮೇಲೆಲ್ಲ ಗರಿ ಇರುತ್ತೆ. ಆವಾಗ ಜಾಸ್ತಿ ದಿನ ನಾವು ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ, ತಿನ್ನೋಕ್ಕೂ ಆಗೋದಿಲ್ಲ. ನೋಡಿ, ಈಗ ಆಗಿದೆ. ನಾನು 2 ಕಡೆ ನೀಟಾಗಿ ಸಣ್ಣ ಉರಿಲೇ ಫ್ರೈ ಮಾಡ್ಕೊಂಡಿದ್ದೀನಿ. ಆಗಿದೆ ವಡೆ. ಇದನ್ನು ಚಟ್ನಿ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ.
ನೀವು ಒಂದು ಸಾರಿ ಮನೆಯಲ್ಲಿ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ ಗೆಳೆಯರೇ.